ಫ್ರೆಂಡ್ಸ್, ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋದು ಒಂದೇ, ಯಾರು ಪ್ರೀತಿ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಹುಚ್ಚು ಪ್ರೀತಿಯ ನಂಬಿ ಹುಚ್ಚನಾದ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದು ಹುಡುಗ ಲವ್ ಅನ್ನೋದೇ ಗೊತ್ತಿಲ್ಲದೆ ತುಂಬ ಚೆನ್ನಾಗಿದ್ದ. ಆ ಹುಡುಗನ ಲೈಫಲ್ಲಿ ಒಂದು ಹುಡುಗಿ ಬಂದ್ಲು. ಆ ಹುಡುಗಿ ನೋಡಿ ಆ ಹುಡುಗನಿಗೆ ಪ್ರೀತಿ ಆಯಿತು. ಪ್ರೀತಿಯಾಗಿ ಆ ಹುಡುಗಿಗೆ ಒಂದಿನ ಪ್ರಪೋಸ್ ಮಾಡ್ದ. ಆ ಹುಡುಗಿ ಅವಾಗ ಒಪ್ಪಿರಲಿಲ್ಲ. ಆ ಹುಡುಗಿಗೋಸ್ಕರ ತುಂಬ ದಿನ ಅವಳಿಂದೆ ಅಲ್ದ ಆ ಹುಡುಗಿ ಒಂದ್ಸಲ ಒಪ್ಕೊಂಡ್ಲು. ಅವಳಿಗೋಸ್ಕರ ತುಂಬ ತಲೆ ಕೆಡಿಸ್ಕೊಂಡಿದ್ದ. ಅವರಿಬ್ರು ಮಧ್ಯೆ ಏನೋ ಮನಸ್ತಾಪವಾಗಿ 6 ತಿಂಗಳು ಗ್ಯಾಪ್ ಆಯ್ತು. ಆ ಹುಡುಗ ಆ ಹುಡುಗಿಗೆ ಒಂದು ದಿನ ಕೂಡ ಫೋನ್ ಆಗಲಿ ಮೆಸೇಜ್ ಆಗಲಿ ಏನು ಮಾಡಲಿಲ್ಲ. ಆ ಹುಡುಗಿಗೆ ತೊಂದರೆ ಕೂಡ ಕೊಡಲಿಲ್ಲ. ಆದರೆ ಆ ಹುಡುಗಿಗೆ ಆ ಹುಡುಗನ ಪ್ರೀತಿ ಅರ್ಥ ಆಗಲಿಲ್ಲ. ಒಂದಿನ ಅರ್ಥ ಆಯ್ತು ಅನ್ಸುತ್ತೆ. 6 ತಿಂಗಳಾದ್ಮೇಲೆ ಆ ಹುಡುಗಿ ಆ ಹುಡುಗಂಗೆ ಮತ್ತೆ ಮೆಸೇಜ್ ಮಾಡಿದ್ಲು. ಆ ಹುಡುಗನ ಮನಸ್ಸಲ್ಲಿ ಇಲ್ಲದೆ ಇರೋ ಆಸೆ ಆಕಾಂಕ್ಷೆ ಎಲ್ಲ ಹುಟ್ಟಿಸಿದ್ಲು. ಆ ಹುಡುಗ ಅವಳನ್ನ ತುಂಬಾ ಹಚ್ಕೊಬಿಟ್ಟ, ಮರೆಯೋಕ್ಕಾಗ್ತಿಲ್ಲ ಅವನ್ಗೆ. ಆದ್ರೆ ತುಂಬಾ ಅವರಿಬ್ರು ಮಧ್ಯೆ ಏನಾಗ್ಬಾರ್ದಿತ್ತು ಎಲ್ಲ ಆ ಥರ ಬಾಂಡಿಂಗ್. ಅವನಿಗೆ ಅವಳೇ ಪ್ರಪಂಚ ಆಗ್ಬಿಟ್ಟ. ಆದ್ರೆ ಅವಳು ಒಂದಿನ ಹೇಳಿದ್ಲು, ನೀನೇ ನನ್ನ ಜೀವ, ನೀನ್ ಬಿಟ್ರೆ ನನ್ಗೆ ಯಾರು ಇಲ್ಲ ಅಂತ. ಅವಾಗ ಅವನಿಗೆ ಇನ್ನೂ ಧೈರ್ಯ ಬಂತು. ಆ ಹುಡುಗ ಆ ಹುಡುಗಿ ಮೇಲೆ ಪ್ರಾಣನೇ ಇಟ್ಟಿದ್ದ. ಅವನಿಗೆ ಯಾರು ಇಲ್ಲದೆ ಇರೋ ಟೈಮಲ್ಲಿ ಆ ಹುಡುಗಿ ಎಲ್ಲ ತರ ಪ್ರೀತಿ ಕೊಟ್ಲು. 1 ವರ್ಷದಲ್ಲಿ ಯಾರು ಎಷ್ಟು ಪ್ರೀತಿ ಕೊಡ್ಬೇಕು ಎಲ್ಲ ತರ ಪ್ರೀತಿ ಕೊಟ್ಲು. ಒಂದಿನ ಬಿಟ್ಟು ಹೋಗೋಕೆ ಟ್ರೈ ಮಾಡಿದ್ಲು, ಮನೆಯವರ ಬಲವಂತಕ್ಕೆ. ಬೇಕಾಗಿಲ್ಲ ರಾಗ, ಬಿಟ್ಬಿಡು ಪ್ಲೀಸ್ ಕಣೆ. ಹೀಗೆ ಬೇಡ ಅಂತ ಬಿಟ್ಟು ತುಂಬಾ ಕೆಟ್ಟದಾಗಿರುತ್ತೆ. ತಪ್ಪು ಕಣೆ, ತಪ್ಪೇ ಕಣೋ. ಒಂದು ತಪ್ಪು ಮಾಡಿದ್ರಿಂದ ಆ ಹುಡುಗಿಗೂ ಆ ಹುಡುಗನ್ ಕಂಡ್ರೆ ತುಂಬಾ ಇಷ್ಟ. ಆದ್ರೆ ಮನೆಯವರ ಬಲವಂತಕ್ಕೆ ಆ ಹುಡುಗನ್ನ ಬಿಟ್ಟು ಹೋಗಿ ಟ್ರೈ ಮಾಡಿದ್ಲು. ಆದ್ರೆ ಆ ಹುಡುಗಿ ಗೊತ್ತಿರ್ಲಿಲ್ಲ, ಆ ಹುಡುಗಿ ಇಲ್ಲ ಅಂದ್ರೆ ಆ ಹುಡುಗ ಖಂಡಿತ ಬದುಕಿರಲ್ಲ ಅಂತ. ಮಲ್ಕೊಂಡ್ಮೇಲೆ ಹೋಗು, ನಂಗಳು ಬರುತ್ತೆ. ಆ ಹುಡುಗ ಕೇಳ್ಕೊಳ್ಳೋದೊಂದೇ ಆ ಹುಡುಗಿಲಿ. ಒಂದು ಸಲ ಮನಸ್ಸಾಗ್ಲಿ ದೇಹ ಆಗ್ಲಿ ಒಂದು ಹುಡುಗನ್ ಕೊಟ್ಮೇಲೆ ಕೊನೆ ತನಕ ಆ ಹುಡುಗನ್ ಜೊತೆ ಇರ್ಬೇಕಂತೆ. ಇಲ್ಲ ಲವ್ ಮಾಡಬಾರ್ದಂತೆ. ಯಾಕಂದ್ರೆ ಒಂದು ಜೀವ ಉಳ್ಸೋಕ್ ಹೋಗಿ ಇನ್ನೊಂದು ಜೀವ ಹೋಗುತ್ತೆ. ಇವಾಗ ಮನೆಯವ್ರು ನೆನಪಾಗ್ತಾ ಇದ್ರು, ಆ ಟೈಮಲ್ಲಿ ಮನೆಯವ್ರು ನೆನಪಾಗ್ಲಿಲ್ವಾ? ನಿಮಗ್ ಫ್ಯಾಮಿಲಿ ಇದ್ದಂಗೆ ಆ ಹುಡುಗನ್ ಫ್ಯಾಮಿಲಿ ಇರಲ್ವಾ? ಯಾರು ಇಲ್ಲ ಅಂದ್ಬಿಟ್ಟು ಎಲ್ಲಾರನ್ನೂ ಬಿಟ್ಟು ನಿಮ್ಮ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತಾನೆ. ಅಂತ ಟೈಮಲ್ಲಿ ಆ ಹುಡುಗನ್ಗೆ ಬಿಟ್ಟು ಹೋಗ್ಬಿಟ್ರೆ ಆ ಹುಡುಗನ ಪರಿಸ್ಥಿತಿ ಯೋಚನೆ ಮಾಡಿದೀರಾ? ದಯವಿಟ್ಟು ಯಾರೇ ಆಗ್ಲಿ ಪ್ರೀತಿ ಮಾಡಿದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಕೊನೆ ತನಕ ಅವನ ಜೊತೆ ಇರಿ. ಇಲ್ಲ ಪ್ರೀತಿ ಮಾಡೋಕ್ ಹೋಗ್ಬಿಡಿ ದಯವಿಟ್ಟು.
ಆ ಹುಡುಗಿ ಕೆಟ್ಟವಳು ಅಂತ ಹೇಳ್ತಿಲ್ಲ, ಆ ಹುಡುಗಿ ಪರಿಸ್ಥಿತಿ ಸರಿ ಇಲ್ಲ. ಯಾಕಂದ್ರೆ ಅವಳು ತುಂಬಾ ಕಷ್ಟ ಅನ್ಭವಿಸ್ಬಿಟ್ಟಿದ್ದಾಳೆ. ಆ ಹುಡುಗನೂ ಬೇಕು, ಮನೆಯವರು ಬೇಕು, ಆದ್ರೆ ಆ ಹುಡುಗ ಅನುಭವಿಸ್ತಿರೋ ಕಷ್ಟ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವನಿಗೆ ಈ ಕಡೆ ಯಾರೂ ಇಲ್ಲ. ರಿಲೇಷನ್ಸ್ ಯಾರು ಇಲ್ಲ. ಈ ಕಡೆ ಎಲ್ಲ ಒಬ್ಳೆ ಅನ್ಕೊಂಡಿದ್ದ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಪ್ರತಿದಿನ ಭಯದಲ್ಲೇ ಬದುಕಿದ್ದಾನೆ. ನಾನು ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಆ ಹುಡುಗನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪ್ರೀತಿ ಅಂದ್ರೆ ಸುಂದರವಾದ ಕ್ಷಣ. ಪ್ರೀತಿ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ, ಬಿಟ್ಟು ಹೋಗ್ಬೇಕಾದ್ರೆ ನೋವಿದೆಯಲ್ಲ, ಅದನ್ನ ಸ್ವಲ್ಪ ಯೋಚನೆ ಮಾಡಿ. ಆ ಹುಡುಗ ಯಾವ ತರ ನೋವು ಅನುಭವಿಸ್ತಿರ್ಬೇಡ ಅಂತ. ದಯವಿಟ್ಟು ಒಂದು ಸಲ ಯೋಚನೆ ಮಾಡು. ಒಂದು ಟೈಮಲ್ಲಿ ನೀನು ಯಾವ ಥರ ಇದ್ದೆ, ಅವನು ಅಂದರೆ ನಿನ್ಗೆ ಎಷ್ಟು ಇಷ್ಟ ಆಯಿತು, ಅವನು ನಿನ್ಗೆ ಯಾವ ಥರ ಪ್ರೀತಿ ಕೊಟ್ಟಿದ್ದಾನೆ, ಅವನು ನಿನಗೋಸ್ಕರ ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಇವಾಗಲೇ ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಅವನು ನಿನ್ನ ಮುಂದೆ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ಅಂತ ಒಂದೇ ಒಂದು ಸಲ ಯೋಚನೆ ಮಾಡು. ಯಾಕಂದರೆ ಅವನು ನಿನ್ನ ಟೈಮ್ ಪಾಸಿಗೆ ಲವ್ ಮಾಡಲಿಲ್ಲ, மனசார லவ் ಮಾಡ್ದ. உன் செய்கை ஒவ்வொன்றும் என் காதல் அர்த்தங்கள் நாள்தோறும் நான் ಆ ಹುಡುಗ ನೀನಿಲ್ಲ ಅಂದ್ರೆ ಹುಚ್ಚ ಆಗ್ಬಿಡ್ತಾನೆ. ಅವನನ್ನ ಹುಚ್ಚನ್ ಮಾಡ್ತೀಯಾ ಇಲ್ಲ ಅವನಿಗೆ ಒಳ್ಳೆ ಬಾಳ್ ಕೊಡ್ತೀಯಾ ಯೋಚನೆ ಮಾಡು. ನಿಂದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ನಿನ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾನೆ. ನೀನ್ ಕೈ ಬಿಟ್ರೆ ಇಡೀ ಜಗತ್ತನ್ನೇ ಬಿಟ್ಟು ಹೋಗ್ಬಿಡ್ತಾನೆ ಅವನು. ಅವನ ಆ ಪರಿಸ್ಥಿತಿಲಿದ್ದಾನೆ. ಯಾಕಂದ್ರೆ ಪ್ರೀತಿ ಅಂದ್ರೇನೆ ಆ ತರ. ಕೃಷ್ಣ ಹೇಳ್ತಾನೆ, ಯಾವಾಗ್ಲೂ ಜೀವನದಲ್ಲಿ ಯಾವ ವ್ಯಕ್ತಿ ನಿಮಗೋಸ್ಕರ ಸಮಯವನ್ನ ಮಾಡ್ಕೋತಾರೋ ಆ ವ್ಯಕ್ತಿಯನ್ನ ಆದರಿಸಿ ಗೌರವಿಸಿ. ಯಾವಾಗಲೂ ಯಾವ ವ್ಯಕ್ತಿ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ ಜೊತೆ ಇರ್ತಾರೋ ಆ ವ್ಯಕ್ತಿಯ ಬಗ್ಗೆ ನೀವು ನಿಷ್ಠೆಯಿಂದ ಇರಬೇಕಾಗತ್ತೆ. ಈ ಸಮಯ ಅತ್ಯಂತ ಅಮೂಲ್ಯವಾದ್ದು. ಬನ್ನಿ ನನ್ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ. ಪ್ರೀತಿ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಇರುತ್ತೆ ಗೊತ್ತಾ? ಪ್ರೀತಿಯ ಮೊದಲನೇ ಪ್ರಮಾಣ, ಇಬ್ಬರು ಪ್ರೇಮಿಗಳು ಒಬ್ಬರನ್ನೊಬ್ಬರನ್ನ ಯಾವತ್ತಿಗೂ ಬಿಟ್ಕೊಡಲ್ಲ. ಪ್ರೀತಿ ನಿನಗೋಸ್ಕರ ಎಷ್ಟು ಅಳ್ತಿದ್ದಾನೆ ಗೊತ್ತಾ ಅವನು. ಅವ್ನ್ ಹೇಳ್ಕೊಳಕ್ ಆಗ್ದಿರೋಷ್ಟು ಕಣ್ಣೀರ್ ಬರ್ತಿದೆ. ಅವ್ನ್ ಯಾರ ಮುಂದೆನೂ ತೋರ್ಸ್ಕೊಳಕ್ ಆಗ್ತಿಲ್ಲ. ಒಂದ್ ಅರ್ಥ ಮಾಡ್ಕೊ, ಅವ್ನ್ ನಿನಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತಾನೆ. ನಿನಗ್ ಟೈಮ್ ಬೇಕಲ್ವಾ? ಬೇಕಾಗಿರೋಷ್ಟು ಟೈಮ್ ತಗೋ. ನಿನ್ ಜೊತೆ ಈ ಶಾರ್ಟ್ ಜರ್ನಿ ಮಾಡೋ ದಿನಕ್ಕೋಸ್ಕರ ಲೈಫ್ ಲಾಂಗ್ ಕಾಯ್ತಿರ್ತೀನಿ. ನೀನೇ ಎಲ್ಲ. ನೀನ್ ಬಿಟ್ರೆ ಅವನಿಗೆ ಬೇರೆ ಏನಿಲ್ಲ. ಯೋಚನೆ ಮಾಡು, ಅವನಿಗೆ ನೀನ್ ಬಿಟ್ರೆ ಅವನು ಈ ಜಗತ್ತನ್ನೇ ಬಿಡ್ತಾನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವನು ನಿನ್ನನ್ನ ಅಷ್ಟು ಇಷ್ಟಪಟ್ಟಿದ್ದಾನೆ. ಒಂದಂತೂ ಸತ್ಯ, ಈ ಒಂದು ಹುಚ್ಚನ ಕಥೆಯಲ್ಲಿ ಎಲ್ಲರಿಗೂ ಒಂದು ಸಂದೇಶ ಕೊಡೋದೇನಂದ್ರೆ, ದಯವಿಟ್ಟು ಯಾರಾದ್ರೂ ಲವ್ ಮಾಡಿದ್ರೆ ಅವರನ್ನೇ ಮದುವೆ ಆಗಿ. ಇಲ್ಲ, ದಯವಿಟ್ಟು ಯಾರು ಲವ್ ಮಾಡೋಕೆ ಹೋಗ್ಬೇಡಿ. ದೇಹ ಒಬ್ಬನಿಗೆ ಮನ್ಸು ಒಬ್ಬನಿಗೆ ಕೊಟ್ರೆ ಅದನ್ನ ಲವ್ ಅನ್ನಲ್ಲ. ನಿಯತ್ತಾಗಿ ಲವ್ ಮಾಡೋನ್ಗೆ ಲವ್ ಸಿಗಲ್ಲ. ಟೈಮ್ ಪಾಸಿಗೆ ಲವ್ ಮಾಡೋರ್ಗೆ ಲವ್ ಸಿಗ್ಬೇಕು ಅನ್ಸಿದ್ರು ಅವ್ರು ಬಳಸ್ಕೊಳಲ್ಲ.
ಏನು ಮಾಡೋಕ್ಕಾಗಲ್ಲ. ಪ್ರೀತಿ, ವಿಧಿ, ದೇವರು ಮೂರು ಒಂದೇ ತರ ಆಟ ಆಡ್ತಾ ಇದೆ. ಒಂದ್ ಹೇಳೋದು ಏನಂದ್ರೆ, ನಾವ್ ಯಾರ ಜೊತೆ ಇರ್ಬೇಕು, ಎಷ್ಟು ವರ್ಷ ಯಾರ ಜೊತೆ ಇರ್ತೀವಿ, ನಾವ್ ಯಾರ ಜೊತೆ ಇದ್ರೆ ಯಾವ ತರ ನೋಡ್ಕೋತಾರೆ ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿ ನೋಡಿ, ಲೈಫ್ ಲಾಂಗ್ ಚೆನ್ನಾಗಿರ್ತೀರಾ. ಇಷ್ಟ ಇಲ್ಲದೆ ಮದುವೆಯಾಗಿ ಸಾಯೋ ತನಕ ಬದುಕೋದ್ ಬದಲು ಇಷ್ಟಪಟ್ಟವ್ರನ್ನ ಮದುವೆಯಾಗಿ ಕೊನೆ ತನಕ ಬದುಕಿದ್ರೆ ಯಾವ ತರ ಇರುತ್ತೆ. ಜಸ್ಟ್ ಒಂದ್ 5 ನಿಮಿಷ ಕಣ್ ಮುಚ್ಚಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲ ಯೋಚನೆ ಮಾಡಿ. ನೀವ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ, ನೀವ್ ಇಷ್ಟಪಟ್ಟವ್ರ ಜೊತೆ ಅವರು ಇವಾಗ್ಲೇ ಈ ತರ ಚೆನ್ನಾಗಿ ನೋಡ್ಕೋತಾರೆ, ಮುಂದೆ ಇನ್ನೆಷ್ಟರ ಮಟ್ಟಿಗೆ ನೋಡ್ಕೋಬೇಡ ಅಂತ. ಯಾಕಂದ್ರೆ ನಾನು ನನ್ನ ಪ್ರೀತಿಗೋಸ್ಕರ ತುಂಬಾ ಹತ್ತಿದ್ದೀನಿ. ನಾನು ಈ ತರ ಇದ್ದ ವ್ಯಕ್ತಿ ಅಲ್ಲ. ಯಾಕಂದ್ರೆ ನನಗೆ ಕಣ್ಣೀರ್ ಅನ್ನೋದು ಬರ್ತಿರ್ಲಿಲ್ಲ, ಕೋಪ ಅಂದ್ರೆ ತುಂಬಾ ಬರ್ತಿತ್ತು. ಎಲ್ಲಾನು ಬದಲಾಯಿಸಿದ್ಲು ನನ್ನ ಲೈಫಲ್ಲಿ, ಎಲ್ಲಾನು ಬದಲಾಯಿಸಿದ್ಲು. ನಾನೇ ಬದಲಾಗ್ಬಿಟ್ಟೆ. ಯಾಕಂದ್ರೆ ಅವಳಿಗೋಸ್ಕರ. ಅವಳೇ ನನಗೆಲ್ಲ. ಅವಳು ಬಿಟ್ರೆ ನನಗಿನ್ಯಾರೂ ಬೇಕಾಗಿಲ್ಲ. ಏನೇ ಆಗ್ಲಿ ಅವಳನ್ನ ಪಡ್ಕೋತೀನಿ. ಅವಳನ್ನ ಪಡ್ಕೊಳ್ಳಲ್ಲ ಅನ್ನೋ ಕ್ಷಣ ಗೊತ್ತಾದ್ರೆ ಈ ಜೀವ ಬಿಡ್ತೀನಿ. ಪ್ರೀತಿ ಮಾಡಿದ್ರೆ ಪ್ರೀತಿಸಿದವಳನ್ನೇ ಪಡ್ಕೋಬೇಕು, ಇಲ್ಲ ಅಂದ್ರೆ ಪ್ರೀತಿ ಮಾಡೋಕ್ ಹೋಗ್ಬಾರ್ದು. ನನ್ನ ಲೈಫಲ್ಲಿ ನನ್ಗಾಗಿರೋದನ್ನೆಲ್ಲ ಹೇಳಿಲ್ಲ, ಹೇಳಿದ್ರೆ ದಿನ ಪೂರ್ತಿ ಸಾಲಲ್ಲ. ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ದೀರಲ್ಲ, ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಯಾರಾದ್ರೂ ಪ್ರೀತಿ ಮಾಡ್ತಿದ್ರೆ ಅವರನ್ನೇ ಮದುವೆಯಾಗಿ, ಇಲ್ಲ ಅಂದ್ರೆ ಪ್ರೀತಿ ಮಾಡೋಕ್ ಹೋಗ್ಬೇಡಿ. ಇಷ್ಟಪಟ್ಟವ್ರ ಜೊತೆ ಜೀವನ ಪೂರ್ತಿ ಇರೋದು ಯಾವ ತರ ಇರುತ್ತೆ, ಕಷ್ಟಪಟ್ಟು ಮದುವೆಯಾಗಿ ಅವನ ಜೊತೆ ಇರೋದು ಯಾವ ತರ ಇರುತ್ತೆ, ಒಂದು ಸಲ ಯೋಚನೆ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇದನ್ನ ಅವಳು ನೋಡೇ ನೋಡ್ತಾಳೆ ಅಂತ ಅನ್ಕೋತೀನಿ. ಅವಳು ನೋಡೋ ತನಕನೂ ಕಾಯ್ತೀನಿ. ಈ ವಿಡಿಯೋ ನೋಡಿ ಅವಳು ನನ್ನ ಬಗ್ಗೆ, ನನ್ನ ಜೊತೆ ಇದ್ದ ರೀತಿ 5 ನಿಮಿಷ ಯೋಚನೆ ಮಾಡು. ಅವಾಗಲೂ ನಾನು ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡು, ದೂರ ಹೋಗ್ಬಿಡ್ತೀನಿ. ನಿನ್ ಬಿಟ್ಟು ದೂರ ಹೋಗ್ಬಿಡ್ತೀನಿ. ಈ ಪ್ರಪಂಚದಲ್ಲೇ ನಾನು ಕಾಣಿಸೋದೇ ಇಲ್ಲ. ನಿನ್ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ನನ್ನ ಪಾಲಿನ ದೇವತೆ ಕಣೆ ನೀನು. ನಿನ್ ಬಗ್ಗೆ ಇವತ್ತಿನವರೆಗೂ ಕೆಟ್ಟ ಯೋಚನೆ ಕೂಡ ಬಂದಿಲ್ಲ. ಅತಿಯಾದ ಪ್ರೀತಿ ಒಳ್ಳೇದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ. ನನ್ನ ದೃಷ್ಟಿ ಬಿಟ್ಟು ಬೇರೆ ತಾಕಲ್ಲ, ಆ ಅಂದ ಬಿಡಿಸೋಕೆ ಸೃಷ್ಟಿ ಸಾಲಲ್ಲ.